ನಾನು ನಿಮ್ಮನ್ನ ಕ್ಷಮಿಸು ಅಂತ ಕೇಳಿ ನೀವು ನನ್ನ ಕ್ಷಮಿಸಲ್ಲ ಅನ್ನೋಂಥ ತಪ್ಪು ನಾನೇನು ಮಾಡಿಲ್ಲ. ಆಗಿದ್ದಾಗೋಯ್ತು. ಈಗ ನಿಮಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ನಾನ್ ತಲೆ ತಗ್ಸೋ ಸ್ಥಿತಿ ಬರ್ದ ಹಾಗೆ, ನನ್ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಪರಿಸ್ಥಿತಿ ಬರ್ದ ಹಾಗೆ ನೀವೇನ್ ಮಾಡಿದ್ರು ಸರಿ. ಮದುವೆ ಮಾಡ್ಕೋತೀರಾ? ಮಾಡ್ಕೋತೀನಿ. ಹೆಣ್ಣಿಗೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ? ಹುಡುಗನಿಗೆ ನೀವು ಇಷ್ಟ ಆಗಿದ್ರು ನಿಮಗೆ ಹುಡುಗ ಹಿಡಿಸಿದ್ರೇನೆ ಮದುವೆ. ನಿಮ್ಮನ್ನ ಏನಾದ್ರೂ ಕೇಳಬಹುದಾ? ಖಂಡಿತ ಕೇಳಿ. ಥ್ಯಾಂಕ್ ಯು. ನಿಮ್ ಹೆಸರು? ಶ್ರೀರಾಮ್. ಏನ್ ಓದಿದ್ದೀರಾ? M.Tech ಮಾಡಿದ್ದೀನಿ. ಏನ್ ಮಾಡ್ಕೊಂಡಿದ್ದೀರಾ? ವಿಪ್ರೋನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಹೆಣ್ಣಿನ ವಯಸ್ಸು ಗಂಡಿನ ಸಂಬಳ ಕೇಳಬಾರ್ದು, ಆದ್ರೂ ನನಗೆ ತಿಳ್ಕೋಬೇಕು ಅಂತಿದೆ. 35,000 per month. ನೀವ್ ನಂಗೆ ಹಿಡ್ಸಿದ್ದೀರಾ? ನಿಮ್ ತಂದೆ ತಾಯಿ ಏನಾದ್ರೂ ಕೇಳೋ ಹಾಗಿದ್ರೆ ಕೇಳಿ. ಕೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕೆ? ಇವ್ರ ಮನೆಯವರು ಅಂತಂದ್ರೆ ಅಯೋಧ್ಯೆಯಲ್ಲಿದ್ದ ಸೀತೆ ತರ ಇರ್ತಾರೆ ಹೊರತು ಲಂಕೆಯಲ್ಲಿದ್ದ ರಾಕ್ಷಸಿ ಆಗಲ್ಲಮ್ಮ. ಅದೇ ಹೇಗೆ? ರಾಮನ ಅಕ್ಸನ್ ಮಾತ್ ಕೇಳಿ ಸೀತೆನ್ ಬಿಟ್ಟಿರ್ಲಿಲ್ವಾ? ಹಾಗಾಗ್ಬಾರ್ದಲ್ವಾ? ನನ್ನ ಬಗ್ಗೆ ತಿಳ್ಕೋಬೇಕಾಗಿರೋದು ಇದೆ. ನನಗೂ ನರಸಿಂಹ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ಇವ್ರು ನನ್ನನ್ನ 10 ದಿನದ ಕೆಳಗೆ ಎಳ್ಕೊಂಡ್ ಬಂದಿದ್ದಾರೆ. ಇವ್ರ ಮನೇಲೇ ಇದ್ದೀನಿ. ಮರ್ಯಾದೆಯಾಗಿ ನೋಡ್ಕೊಂಡಿದಾರೋ, ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡಿದಾರೋ ಕೇಳಲ್ವಾ? ನಾಳೆ ಮದುವೆ ಆದ್ಮೇಲೆ ಅನುಮಾನ ಹುಟ್ಟಿದ್ರೆ ನಾನ್ ನಿಜ ಹೇಳಿದ್ರು ನೀವ್ ನಂಬಲ್ಲ. ಅದಕ್ಕೆ ಈಗ್ಲೇ ಕೇಳಿ. ಹೇಳ್ರಿ, ಮಾತಾಡ್ರಿ. ಯಾವ ಮರ್ಸಿ ಮದುವೆ ಮಾಡೋಣ ಅನ್ಕೊಂಡ್ರ? ಹೆಣ್ಮಕ್ಳು ಒಡವೆಗೆ ಸೀರೆಗೆ ಬಿದ್ದೋಗ್ತಾರೆ. ಶ್ರೀಮಂತರು ಕೊಟ್ಟು ಮದುವೆ ಮಾಡೋಣ ಅಂತ ನೋಡಿದ್ರ? ಮದುವೆ ಮಾಡ್ಕೊಳ್ಳೋ ಅದೃಷ್ಟ ನನಗಿದ್ರು ಮಾಡೋ ಚಾನ್ಸು ನಿಮಗ್ ಕೊಡಲ್ಲ. ನೀವ್ ಆಡಿಸ್ದಂಗ ಆಡೋದಕ್ಕೆ ನನ್ನೇನ್ ಹುಚ್ಚಿ ಅನ್ಕೊಂಡ್ರ? ಸೇಡು ಸೇಡು ತೀರಿಸ್ಕೊಳಕ್ ಬಂದಿದ್ದೀನಿ. ಹಾ, ಹಲೋ. ಇಲ್ಲಿ ಕೂತ್ಕೋಬಹುದಾ ಪ್ಲೀಸ್? ನಿಮಗೆ ನಡೆದಿರೋ ಅನ್ಯಾಯ ಯಾವ ವೈರಿಗೂ ನಡಿಬಾರ್ದು. ಹೌದು ಸೌಂದರ್ಯ, ನಿಜವಾಗ್ಲೂ ತುಂಬಾ ಅನ್ಯಾಯ ನಡೆದಿದೆ. ಮಾನ ಯಾರಿಗಾದ್ರೂ ಒಂದೇ ಅಲ್ವಾ? ವಿಷಯ ಏನ್ ಹೇಳಿ? ಏನೂ ಇಲ್ಲ ಸೌಂದರ್ಯ, ಬಂಧು ಬಳಗ ಎಲ್ಲ ಬಂದಿದ್ದಾರೆ, ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ಆಷಾಢ ಬರುತ್ತೆ, ಆಮೇಲೆ ಮುಹೂರ್ತನೇ ಇಲ್ವಂತೆ. ಸ್ವೀಟ್ಸ್ ಮಾಡಿಸಿದೀವಿ, ಅದು ಹಾಳಾಗೋಗುತ್ತೆ. ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೆ ನನ್ನ ಮದ್ವೆ ನಡೆಯುತ್ತೆ. ಅದಾಗ್ತಿದ್ದಾಗೆ ನಿನ್ ಮದ್ವೆ ನಾನೇ ಮಾಡಿಸ್ತೀನಿ. ಅವ್ರದ್ದು ಮದ್ವೆ ಪ್ರಾಬ್ಲಮ್ ಆದ್ರೆ ನಮ್ದು ಫಸ್ಟ್ ನೈಟ್ ಪ್ರಾಬ್ಲಮ್. ಈ ಮುಹೂರ್ತ ಮೀರಿದ್ರೆ ಇಷ್ಟರಲ್ಲೇ ಮತ್ತೆ ಯಾವ ಮುಹೂರ್ತನೂ ಇಲ್ವಂತೆ. ಶಟ್ ಅಪ್! ನೀವೆಲ್ಲ ಹೆಂಗಸ್ರಾ? ನಿಮಗೆ ಗಂಡಿದ್ದಾರೆ. ಇವತ್ತಿಲ್ಲ ಅಂದ್ರೆ ನಾಳೆ ಮುಹೂರ್ತ ಇಟ್ಟು ನಿಮ್ ಫಸ್ಟ್ ನೈಟ್ ಮಾಡಬಹುದು. ನಿಮಗೆ ಗಂಡ ಆಗೋರಿದ್ದಾರೆ. ಇವತ್ತಲ್ದೆ ಹೋದ್ರು ನಾಳೆ ಮಾಡ್ಕೋತಾರೆ. ನನ್ನನ್ನು ಯಾವಾಗ ಮಾಡ್ಕೋತಾನೆ ಅಂತ ಯೋಚನೆ ಮಾಡದೆ ನಿಮ್ ಅನುಕೂಲ ಸಂತೋಷದ ಬಗ್ಗೆ ಮಾತಾಡ್ತೀರಾ? ಇನ್ನೊಂದ್ಸಲ ಈ ತರ ಎಲ್ಲ ಕೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ವರ್ಕೌಟ್ ಆಗ್ಲಿಲ್ವಲ್ಲೇ? ಸೌಂದರ್ಯ ಮನೆಯಲ್ಲಿರೋವರೆಗೂ ನಮ್ಮ ಯಜಮಾನರಿಗೆ ನೆಮ್ಮದಿ ಇಲ್ಲ. ನಮ್ಮ ಯಜಮಾನರು ಯಾವತ್ತೂ ತಲೆ ತಗ್ಸಿದ್ದೇ ಇಲ್ಲ. ಅಂತವ್ರನ್ನ ಆಟದ ಗೊಂಬೆ ತರ ಆಡಿಸ್ತಾ ಇದ್ದಾಳೆ. ಅವಳನ್ನ ಬಿಡಬಾರ್ದು.
ಬುದ್ಧಿ ಬುದ್ಧಿ, ಸೌಂದರ್ಯಮ್ಮ ಅವ್ರನ್ನ ಆ ಜಗ್ಗ ವೆಂಕಟೇಶ ಎತ್ಕೊಂಡು ಹೋಗ್ತಾವ್ರೆ. ನಾವು ಎಷ್ಟು ದಿನ ಅಂತ ಸುಮ್ಮನಿರೋದು? ಇಷ್ಟು ದಿವಸ ನಿನ್ನನ್ನು ಬಿಟ್ಟಿದ್ದೆ ತಪ್ಪಾಗೋದು. ನಾವು ನೋಡ್ತಾನೆ ಇದೀವಿ, ನೀವು ಊರಿಗೆ ಕಾಲಿಗೆ ದಿವಸದಿಂದ ನಮ್ಮ ಯಜಮಾನ್ರು ಮನಸ್ಸು ಮನ ಎಲ್ಲ ಹಾಳಾಗೋಗೈತೆ. ಕೊನೆ ಕಿತ್ತ ಹೇಳ್ತಾವ್ನಿ, ನಿಂಗೆ ಜೀವದ ಮೇಲೆ ಆಸೆ ಇದ್ರೆ ಈ ಊರ್ ಬಿಟ್ಟು ಹೊಂಟಾಯ್ತಾ ಇರು. ನಾನು ಹೋಗಲ್ಲ, ನನಗೆ ಅನ್ಯಾಯ ಆಗಿದೆ. ನನಗೆ ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓಹೋ, ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಏಯ್ ಸುರಿರೋ. ಮೆಡಿಸಿನ್ಸ್ ಎಲ್ಲ ತಗೊಂಡು ಹೇಗಾದ್ರೂ ಮಾಡಿ ಆಕೆಯನ್ನು ಕಾಪಾಡಿ ಡಾಕ್ಟರ್. ಆಕೆ ಬದುಕಬೇಕು ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ, ದೇವರಿದ್ದಾನೆ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇಲ್ಲಿಗೆ ಯಾಕೆ ಬಂದ್ರಿ? ಇನ್ನು ಏನು ಉಳಿದಿದೆ ಅಂತ ಇಲ್ಲಿಗೆ ಬಂದಿದ್ದೀರಾ? ಆಕೆ ಏನೋ ಮಾಡಿದ್ಲು. ನನ್ನ ಆಸ್ತಿ ಕೇಳಿದ್ಲಾ, ಪಾಸ್ತಿ ಕೇಳಿದ್ಲಾ, ಹೃದಯ ಕೇಳಿದ್ಲಾ, ಪ್ರಾಣ ಕೇಳಿದ್ಲಾ? ಯಾರನ್ನ ಕೇಳಿ ಕೆಲಸ ಮಾಡಿದ್ರಿ? ಸಾಕು, ನೀವು ಮಾಡಿರೋ ಘನ ಕಾರ್ಯ ಸಾಕು. ಆಕೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಯಾರನ್ನೂ ನಾನು ಉಳಿಸೋದಿಲ್ಲ. ನೀವ್ಯಾರು ನನ್ನ ಹಿತೈಷಿಗಳೆಲ್ಲ, ಹಿತಶತ್ರುಗಳು. ನಿಮ್ಮ ಹುಚ್ಚು ಅಭಿಮಾನ ಪ್ರೀತಿ ನನ್ನ ಈ ಗತಿಗೆ ತಂದಿದೆ. ನೀವ್ಯಾರು ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ, ಹೊರಟೋಗಿ. ಡೋಂಟ್ ವರಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು, ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನ ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ. ಆಕೆ ಸರಿ ಆಗ್ಬೇಕು. ಆಕೆ ಮುಖದಲ್ಲಿ ಒಂದು ಚಿಕ್ಕ ಕಲೆನೂ ಇರಬಾರ್ದು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಡಾಕ್ಟರ್. ಆಕೆನ್ ಕಾಪಾಡಿ ಡಾಕ್ಟರ್, ಆಕೆನ್ ಕಾಪಾಡಿ. ಸಮಾಧಾನ ಮಾಡ್ಕೊಳ್ಳಿ. ನಿನ್ನವತ್ತು ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತು. ಹುಲಿ ತರ ಇದ್ದ ನಮ್ಮಣ್ಣ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ಲ. ಇದು ಆಸ್ಪತ್ರೆ, ಇಲ್ಲಿ ಬೇಡ, ಹೊರಗಡೆ ಬನ್ನಿ. ನೋಡಮ್ಮ, ನೀನೀಗೊಂದು ಸ್ಥಿತಿಗೆ ಬಂದಿದ್ಯಾ. ಇದಕ್ಕೆಲ್ಲ ಕಾರಣ ಆ ನರಸಿಂಹ ಅವರು.
ರಾತ್ರಿ ಹಗಲು ನಿದ್ರೆಗೆಟ್ಟು ಕಷ್ಟಪಟ್ಟಿದ್ದಾರೆ. ಅವರು ನಿನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬರದೆ ಹೋಗಿದ್ದಿದ್ರೆ ನೀನು ಬದುಕ್ತಾನೆ ಇರ್ಲಿಲ್ಲ. ಅವ್ರ ಪ್ರಾರ್ಥನೆನೇ ಇವತ್ತು ನೀನು ಉಳಿಸ್ಕೊಂಡಿದೀಯಮ್ಮ. ಅವ್ರು ಎಲ್ಲಿದ್ದಾರೆ? ಏನು ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಈಗ ಸೌಂದರ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಾವು ಉಳಿಸ್ಕೋಬೇಕು. ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧ. ಅವ್ರ ಮೇಲೆ ಇನ್ನೊಂದು ಏಟು ಬಿದ್ರು ನಾನು ಹೆಣ ನೋಡ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ? ಅವ್ರು ಸತ್ತೋದ್ರೆ ನನಗ್ ನ್ಯಾಯ ಸಿಕ್ಬಿಡತ್ತಾ? ಜೀವನ ಪೂರ್ತಿ ಹೊಡೆಯೋದು ಬಡಿಯೋದು ಇದೇ ಆಗೋಯ್ತು. ಇದರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀರಾ? ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಇವರು. ಅವರಿಂದ ಅನ್ಯಾಯ ಆಗಿದೆ ಅಂತ ಹೊಡಿತಿದ್ದೀರಾ? ಅನ್ಯಾಯ ಆಗಿರೋದು ನಿಮ್ಮಿಂದ. ಮನುಷ್ಯತ್ವನೇ ಇಲ್ಲದೆ ಪ್ರಾಣಿಗಳ ತರ ನಡ್ಕೊಳ್ಳೋ ನಿಮ್ ಹತ್ರ ಯಾವ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ? ನೀವುಗಳು ಮಾಡಿರೋ ಪಾಪದ ಫಲನ ನಾನು ಅನುಭವಿಸ್ತಾ ಇದ್ದೀನಿ. ನೀವು ಮಾಡಿರೋ ಅನ್ಯಾಯ ಅಕ್ರಮಗಳಿಂದ ಎಷ್ಟೋ ಜನ ನೋವು ಸಂಕಟ ಅನುಭವಿಸ್ತಾ ಇದ್ದಾರೆ. ಅವ್ರ ಶಾಪದಿಂದ ನನಗೆ ಇವತ್ತು ಈ ಗತಿ ಬಂದಿದೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಸಾಕು, ಯಾವ ಜನ್ಮದ ಪಾಪನೋ ಏನು ನಿಮ್ಮನೆಯಲ್ಲಿ ಹುಟ್ಟಿದಿರಿ. ದಯವಿಟ್ಟು ಹೊರಟೋಗಿ. ನೋಡಿ, ಇದು ನನ್ನ ಸ್ವಂತ ವಿಷಯ. ಇದರಲ್ಲಿ ತಲೆ ಹಾಕೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಜೀವನ ಹೇಗೆ ಸರಿಪಡಿಸ್ಕೋಬೇಕು